Harish of Hubli consigned 500 boxes of ink pen. 500 ಬಾಕ್ಸ್ಗಳು ಇಂಕ್ ಪೆನ್ಗಳನ್ನ ಏನ್ ಮಾಡಿದಾನೆ, ಕನ್ಸೈನ್ಮೆಂಟ್ ಕಳಿಸಿದಾನೆ. ಯಾರಿಗೆ? ಇಲ್ಲಿ ಪರ್ಸನ್ ಯಾರು ಅಂತ ಗೊತ್ತಿಲ್ಲ, ಮುಂದೆ ನೋಡ್ತಾ ಹೋಗೋಣ. ಹರೀಶ್ ಆಫ್ ಹುಬ್ಳಿ ಕನ್ಸೈನ್ಡ್ 500 ಬಾಕ್ಸಸ್ ಆಫ್ ಇಂಕ್ ಪೆನ್, ಈಚ್ ಬಾಕ್ಸ್ ಕಂಟೈನಿಂಗ್ 100 ಪೆನ್. ನೋಡಿ, 500 ಬಾಕ್ಸ್ ಇದೆ, ಒಂದು ಬಾಕ್ಸ್ ಅಲ್ಲಿ 100 ಪೆನ್ಸ್ ಇದೆ. ಅಂದ್ರೆ ಟೋಟಲ್ ಎಷ್ಟು ಪೆನ್ಸ್ ಇಲ್ಲಿ ಕಳಿಸಿರೋದು ಅಂತ ನಾವು ನೋಡಿದಾಗ 500 ಇಂಟು 100 50,000 ಪೆನ್ಸ್ ಅನ್ನ ಕಳಿಸಿದಾರಲ್ವಾ. ಒಂದು ಬಾಕ್ಸ್ ಅಲ್ಲಿ 100 ಪೆನ್ಗಳಿದೆ, ಆ ತರ 500 ಬಾಕ್ಸ್ ಕಳಿಸಿರೋದು. ಅದ್ ನೆನಪಿರ್ಲಿ, ಕ್ಯಾಲ್ಕುಲೇಷನ್ ಮಾಡಿದಾಗ ಇದ್ರ ಸ್ವಲ್ಪ ಇದ್ ಕಡೆ ಗಮನ ಕೊಡಬೇಕು. ಓಕೆ, ಈಚ್ ಬಾಕ್ಸ್ ಕಂಟೈನಿಂಗ್ 100 ಪೆನ್ಸ್. ದ ಕಾಸ್ಟ್ ಪ್ರೈಸ್ ಆಫ್ ಈಚ್ ಬಾಕ್ಸ್, ಅಂದ್ರೆ ಒಂದು ಬಾಕ್ಸ್ಗೆ ಅಂದ್ರೆ 100 ಪೆನ್ಗಳಿಗೆ ಅಂತ. ದಿ ಕಾಸ್ಟ್ ಪ್ರೈಸ್ ಆಫ್ ಈಚ್ ಬಾಕ್ಸ್ ವಾಸ್ ರುಪೀಸ್ 300. ಒಂದು ಬಾಕ್ಸ್ಗೆ 300 ರೂಪಾಯಿ. ಅಂದ್ರೆ ಒಂದು ಪೆನ್ಗೆ ಎಷ್ಟಾಯ್ತು ಹೇಳ್ತೀರಾ ಯಾರಾದ್ರೂ? ಬಾಕ್ಸ್ಗೆ 300 ಅಂತಂದ್ರೆ ಒಂದು ಪೆನ್ಗೆ ಎಷ್ಟಾಗುತ್ತೆ ಪರ್ ಪೆನ್ ಕಾಸ್ಟ್? ಎಷ್ಟಾಗತ್ತಮ್ಮ? ಗೊತ್ತಾಗ್ತಿಲ್ವಾ? ನೋಡಿ, ಒಂದು ಬಾಕ್ಸ್ ಅಲ್ಲಿ 100 ಪೆನ್ಸ್ ಇದೆ ಅಲ್ವಾ. ಒಂದು ಬಾಕ್ಸ್ ಕಾಸ್ಟ್ ಎಷ್ಟು? 300 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗಾದ್ರೆ ಒಂದು ಪೆನ್ಗೆ ಎಷ್ಟು ಹೇಳ್ತೀರಾ? ಬಹಳ ಸಿಂಪಲ್ ಇದೆ, ಡಿವೈಡ್ ಬೈ 100 ಮಾಡಿ. 300 rupees per box ಅಲ್ವಾ. 300 by divided by 100, how much? Hello, 3 rupees. Very good Diana, very good. 3 rupees per pen ಆಗುತ್ತೆ, ರೈಟ್ ಇರ್ಲಿ. ನೆಕ್ಸ್ಟ್ ನೋಡಿ ಏನಾಯ್ತು, ಈ ಸ್ಪೆಂಟ್ rupees 5 per box. ಒಂದು ಬಾಕ್ಸ್ಗೆ 5 ರೂಪಾಯಿ, ರೈಟ್. ಈ ಸ್ಪೆಂಟ್ rupees 5 per box as ಇನ್ಶೂರೆನ್ಸ್ ಅಂಡ್ ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್. ಇದು ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಒಂದು ಬಾಕ್ಸ್ಗೆ 5 ರೂಪಾಯಿ. ಇವರು ಎಷ್ಟು ಬಾಕ್ಸ್ ಅನ್ನು ಕಳಿಸ್ತಾ ಇದ್ದಾರೆ? 500 ಬಾಕ್ಸ್. ಸೊ 500 ಬಾಕ್ಸಸ್ ಇಂಟು 5 rupees, ಹೌ ಮಚ್? ಎಷ್ಟಾಗುತ್ತೆ? 500 ಬಾಕ್ಸ್ಗೆ ಒಂದು ಬಾಕ್ಸ್ 5 ರೂಪಾಯಿ. ಬಹಳ ಸಿಂಪಲ್ ಇದೆ ನಿಮ್ಮ ಕ್ಯಾಲ್ಕುಲೇಷನ್. 500 ಇಂಟು 5, ಹ್ಮ್ 2500. ವೆರಿ ಗುಡ್ ಸುಸ್ಮಿತಾ, ವೆರಿ ಗುಡ್. ಓಕೆ, ಅಂದ್ರೆ ಇಲ್ಲಿ ಇನ್ಶೂರೆನ್ಸ್ ಮತ್ತೆ ಫಾರ್ವರ್ಡಿಂಗ್ ಎಕ್ಸ್ಪೆಂಡಿಚರ್ ಅಂತೇಳಿ ಏನ್ ಮಾಡಿದ್ದಾರೆ, 2500 rupees ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಯಾರು? ಕನ್ಸೈನರ್ ಹರೀಶ್ ಆಫ್ ಹುಬ್ಳಿ. 2500 rupees ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ 2500. ಎಸ್. ನೆಕ್ಸ್ಟ್ ನೋಡಿ ಏನಾಯ್ತು, 20 ಬಾಕ್ಸಸ್ ವರ್ ಲಾಸ್ಟ್. 20 ಬಾಕ್ಸಸ್ ವರ್ ಲಾಸ್ಟ್ ಆನ್ ದಿ way and Harish received a claim of rupees 6,000 from the insurance company. ದಾರಿ ಮಧ್ಯದಲ್ಲಿ 20 ಬಾಕ್ಸ್ಗಳು ಕಳೆದೋಗುತ್ತೆ, ಹಾಳಾಗ್ಬೋದು ಅಥವಾ ಕಳೆದೋಗುತ್ತೆ, ಡೆಸ್ಟ್ರಾಯ್ ಆಯ್ತು, ಏನೋ ಆಯ್ತು, ಒಟ್ಟು ಮಿಸ್ ಆಗಿದೆ. 20 ಬಾಕ್ಸಸ್ ಕಳೆದೋಯ್ತು ಅಲ್ವಾ. ಅದಕ್ಕೆ ಅವ್ರಿಗೇನ್ ಸಿಗ್ತಾ ಇದೆ? ಹರೀಶ್ ಅವರಿಗೆ, ಕನ್ಸೈನರ್ಗೆ ಏನ್ ಸಿಗ್ತಾ ಇದೆ? he has received a claim of rupees 6,000 from insurance company. 20 ಬಾಕ್ಸ್ ಏನು ಮಿಸ್ ಆಯ್ತಲ್ವಾ, ಲಾಸ್ ಆಯ್ತಲ್ವಾ. ಈ ಲಾಸ್ ಏನಂತ ಕರಿತೀವಿ ನಾವು ಹೇಳ್ತೀರಾ? ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಇದೇ ತರದ ಪ್ರಾಬ್ಲಮ್. ಯಾವ ಲಾಸ್ ಇದು? 20 ಬಾಕ್ಸ್ ಮಿಸ್ ಆಗಿರುವಂಥದ್ದು ಅಬ್ನಾರ್ಮಲ್ ಲಾಸ್. ಓಕೆ, ವೆರಿ ಗುಡ್ ಸುಷ್ಮಿತಾ. ಈ ಪ್ರಾಬ್ಲಮ್ ಅಲ್ಲಿ 20 ಬಾಕ್ಸ್ ಏನಾಯ್ತು? ಅಬ್ನಾರ್ಮಲ್ ಲಾಸ್ ಆಗಿದೆ. ಜೊತೆಗೆ ಇನ್ಶೂರೆನ್ಸ್ ಕಂಪನಿಯಿಂದ ನಮಗೆ 6,000 ದುಡ್ಡು ಕೂಡ ಬರ್ತಾ ಇದೆ, ರೈಟ್. ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದ್ರೆ ಇಲ್ಲಿ ಒಂದು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ ನೀವು ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಅಬ್ನಾರ್ಮಲ್ ಲಾಸ್.
ಅಬ್ನಾರ್ಮಲ್ ಆಸ್ತಿಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ ಏನಾಯ್ತು. ದ ಕನ್ಸೈನಿ ಟುಕ್ ಡೆಲಿವರಿ ಆಫ್ 480 ಬಾಕ್ಸಸ್. ಎಷ್ಟು ಬಾಕ್ಸ್ ಇತ್ತಲ್ಲಿ? ಡೆಲಿವರಿ ಎಷ್ಟು ಬಾಕ್ಸ್ ತಗೋತಾ ಇದ್ದಾನೆ? 480 ಬಾಕ್ಸಸ್. ಆದ್ರೆ ಕನ್ಸೈನರ್ ಕಳಿಸಿದೆಷ್ಟು? 500. ಯಾಕೆ 20 ಕಡಿಮೆ ಆಯ್ತು ಅಂತಂದ್ರೆ ಪ್ರೀವಿಯಸ್ ಸೆಂಟೆನ್ಸ್ ನೋಡಿದೀವಿ ಇಲ್ಲಿ ಏನಾಯ್ತು, ದಾರಿ ಮಧ್ಯದಲ್ಲೇನೆ 20 ಬಾಕ್ಸ್ ಹಾಳಾಗೋಯ್ತು. ಹಾಗಾಗಿ 20 ಬಾಕ್ಸ್ ಯಾರಿಗೆ? ಕನ್ಸೈನಿಗೆ ಸಿಗ್ತಾ ಇಲ್ಲ. ಕೇವಲ 480 ಬಾಕ್ಸ್ ಮಾತ್ರ ಅನ್ಲೋಡ್ ಮಾಡ್ಕೊತಾನೆ. ನೋಡಿ, ದ ಕನ್ಸೈನ್ ಟುಕ್ ಡೆಲಿವರಿ ಆಫ್ 480 ಬಾಕ್ಸಸ್ ಅಂಡ್ ಸ್ಪೆಂಟ್ ₹1200 ಆಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಇದು ಡೈರೆಕ್ಟ್ ಎಕ್ಸ್ಪೆಂಡಿಚರ್. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಷ್ಟು 1300. ಓಕೆ, ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಮೀನ್ಸ್ 1200. ಇಟ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಸಿಮಿಲರ್ ಟು ದ ಇನ್ಸೂರೆನ್ಸ್ ಅಂಡ್ ಫಾರ್ವರ್ಡಿಂಗ್ ಎಕ್ಸ್ಪೆಂಡಿಚರ್. ಅದೇ ತರನೇ ಇದು ಕೂಡ ಡೈರೆಕ್ಟ್ ಎಕ್ಸ್ಪೆಂಡಿಚರ್. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಈಗಾಗಲೇ ₹2500 ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಇದೆ, ಜೊತೆಗೆ 1200 ಕೂಡ ಬರುತ್ತೆ ಅಂತ ನೀವು ನೆನ್ಪಿಟ್ಕೋಬೇಕು. ಎಷ್ಟಾಯ್ತು ಅಲ್ಲಿಗೆ ಡೈರೆಕ್ಟ್ ಎಕ್ಸ್ಪೆಂಡಿಚರ್? ಈಗ ₹3700 ಆಗುತ್ತೆ ಅಲ್ವಾ? ಡೈರೆಕ್ಟ್ ಎಕ್ಸ್ಪೆಂಡಿಚರ್ ₹3700. ನೆಕ್ಸ್ಟ್ ಏನಾಯ್ತು ನೋಡಿ, ಅಂಡ್ ₹3700 ಆಸ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರಿಕರಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ರೈಟ್? ಜೊತೆಗೆ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಕೂಡ ಇಲ್ಲಿ ₹3700 ಯಾರು ಖರ್ಚು ಮಾಡಿದ್ದಾರೆ ಅಂತಂದ್ರೆ ಕನ್ಸೈನಿ ಖರ್ಚು ಮಾಡಿದ್ದಾರೆ, ರೈಟ್? ಕನ್ಸೈನಿ ಆಲ್ಸೋ ಸ್ಪೆಂಟ್ ರಿಕರಿಂಗ್, ಐ ಮೀನ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್. Just a moment, my dear students. Some network issues there. Hello, am I audible? Hello? ನನ್ನ ವಾಯ್ಸ್ ನಿಮಗೆಲ್ಲ ಕೇಳಿಸ್ತಾ ಇದೆಯಮ್ಮ? ಹಲೋ, ಕೇಳಿಸ್ತಾ ಇಲ್ಲ. ಫೈನ್, ಸೆಕೆಂಡ್. ಕ್ಲಾಸ್ ಆಗಿದೆ. Hello? Hello, dear students, am I audible? Hello? Yes. ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತಮ್ಮ, ಹಾಗಾಗಿ ಕೇಳಿಸಿಲ್ಲ. ಸರಿ, ಪ್ರಾಬ್ಲಮ್ ಆಗಿ ಕಂಟಿನ್ಯೂ ನೋಡ್ಕೊಳ್ಳಿ ಏನಾಯ್ತು. ಎಸ್, ಓಕೆ. ₹3700 ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಇದೆ. ಸರಿ, ರಿಕರಿಂಗ್ ಎಕ್ಸ್ಪೆಂಡಿಚರ್ ಇದೆ, ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್. He sold, ಯಾರು? ಕನ್ಸೈನಿ. He sold 440 boxes at the rate of ₹5 per ink pen. ಒಂದು ಇಂಕ್ ಪೆನ್ ಕಾಸ್ಟ್ ಎಷ್ಟು ಸೇಲ್ ಮಾಡಿದೀವನು ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ₹5 per ink pen. ₹5 per ink pen. ನೆನ್ಪಿಟ್ಕೊಳ್ಳಿ, ಒಂದು ಬಾಕ್ಸ್ ಅಲ್ಲಿ 100 ಪೆನ್ಗಳಿದೆ. ಈಗ ಸೇಲ್ ಮಾಡ್ತಾ ಇರೋದು ಎಷ್ಟು ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ 440 ಇಂಕ್ ಪೆನ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. 440. He has sold 440 ink pens, right? So calculation ಮಾಡಿ, 440 ink boxes into ಒಂದು ಬಾಕ್ಸ್ ಅಲ್ಲಿ ಎಷ್ಟಿದೆ? 100 ಅಲ್ವಾ? ಸೊ ಟೋಟಲ್ ಪೆನ್ಸ್ ಎಷ್ಟಾಗುತ್ತೆ ಅವಾಗ? 44,000 ಆಗುತ್ತೆ. 44,000 ಪೆನ್ ಆಯ್ತು, ರೈಟ್? 44,000 ಪೆನ್ಸ್ ಇಂಟು ₹5 ಎಷ್ಟಾಗುತ್ತೆ? 50. 5 4 ಅಲ್ವಾ? 5 4 20, 1 22, 2,20,000. ಇಲ್ಲಿ ಸೇಲ್ ಪ್ರಾಫಿಟ್ ಎಷ್ಟು? ಈಗ 2,20,000. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, ಬಹಳ ಸಿಂಪಲ್ ಆಗಿದೆ ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದು ಬಾಕ್ಸ್ ಅಲ್ಲಿ ನೋಡ್ರಪ್ಪ ಹೇಗಿದೆ, ಒಂದು ಬಾಕ್ಸ್ ಅಲ್ಲಿ 100 ಪೆನ್ಗಳಿದೆ ಅಲ್ವಾ? ಒಂದು ಬಾಕ್ಸ್ ಅಲ್ಲಿ 100 ಪೆನ್ಗಳಿದೆ. ಎಷ್ಟು ಬಾಕ್ಸ್ ಸೇಲ್ ಮಾಡ್ತಾ ಇದ್ದಾರೆ? ಇವ್ರು ಹೇಳ್ತಾ ಇರೋದು 440 ಬಾಕ್ಸ್ ಅಂತ ಅಲ್ವಾ? ಹಾಗೇನೆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಪೆನ್? 100 ಪೆನ್. ಆ ತರದ 440 ಬಾಕ್ಸ್ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ? ₹5 ಪರ್ ಪೆನ್. ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಆನ್ಸರ್ ಕೊಡುತ್ತೆ. 2,20,000
20,000 rupees ಇಲ್ಲಿ ಟೋಟಲ್ ಸೇಲ್ ಪ್ರಾಫಿಟ್ಸ್ ಅಂತ ತಗೋಬೇಕು. ಗೊತ್ತಾಯ್ತಲ್ವಾ? ರೈಟ್. ಹಾಗೇನೆ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ನೀವು ಗಮನಿಸಬೇಕು ನೋಡಿ. ಆ ಕನ್ಸೈನರ್ ಯಾರು, ಹರೀಶ್ ಆಫ್ ಹುಬ್ಳಿ ಸೆಂಡ್ ಮಾಡಿದ ಎಷ್ಟು ಬಾಕ್ಸು? 500 ಅಲ್ವಾ? ದಾರಿ ಮಧ್ಯದಲ್ಲಿ ಏನಾಯ್ತು, 20 ಬಾಕ್ಸು ಅಬ್ನಾರ್ಮಲ್ ಲಾಸ್ ಆಯ್ತು. ಆದ್ರೆ ಈಗ ಸೇಲ್ ಮಾಡ್ತಾ ಇರೋದು ಎಷ್ಟು? 440. ಫೈನಲ್ ಸ್ಟಾಕ್ ಉಳಿದಿದೆ ಅಂತ ನೋಡ್ಕೋಬೇಕಿಲ್ಲ ನೀವು. 500 ಬಾಕ್ಸು ಏನ್ ಮಾಡಿದ್ರು, ಸೆಂಡ್ ಮಾಡಿದ್ರು. ಅದರಲ್ಲಿ ದಾರಿಯಲ್ಲೇ 20 ಹೋಯ್ತು. ಬ್ಯಾಲೆನ್ಸ್ ಎಷ್ಟು? 480 ಅಲ್ವಾ? 480. ಆ 480ಯಲ್ಲಿ ಮತ್ತೆ ಈಗ 480ಯಲ್ಲಿ ಕೆಳಗೆ ಕರ್ಕೊಂಡು ಹೋಗಿ ಅಕ್ಕರ ಜೊತೆ ಹೋಗ್ತೀಯ, ಹೋಗು ಕೆಳಗೆ ಹೋಗು. 480 ಬಾಕ್ಸ್ ರೈಟ್. ಅದರಲ್ಲಿ ಸೇಲ್ ಮಾಡಿದ ಎಷ್ಟು? 440. ಮೈನಸ್ ಮಾಡಿ 440. ಇನ್ನು ಬ್ಯಾಲೆನ್ಸ್ ಎಷ್ಟು ಬರುತ್ತಪ್ಪ? 40. ಅಂದ್ರೆ ಇದು ಇನ್ನು ಸ್ಟಾಕ್ ಉಳ್ಕೊಂಡಿದೆ, ಕ್ಲೋಸಿಂಗ್ ಸ್ಟಾಕ್ ರೈಟ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೂಡ ಇದೆ. ಓಕೆ, ವೆರಿ ಗುಡ್ ಸುಷ್ಮಿತಾ. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ 40 ಬಾಕ್ಸಸ್ ಇದೆ ರೈಟ್. ಅದನ್ನ ನಾವು ಏನ್ ಮಾಡಬೇಕು, ಇದಕ್ಕೊಂದು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ ರೈಟ್. ವರ್ಕಿಂಗ್ ನೋಟ್ ಮಾಡಬೇಕು. ನೆಕ್ಸ್ಟ್ ಏನಾಯ್ತು ನೋಡ್ಕೊಳ್ಳಿ. ಈ ಸೋಲ್ಡ್ 440 ಬಾಕ್ಸಸ್ ಅಟ್ ದ ರೇಟ್ ಆಫ್ ಸಾರಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್. ನೋಡ್ರಮ್ಮ, ಈ ಸೋಲ್ಡ್ 440 ಬಾಕ್ಸಸ್ ಅಟ್ ದ ರೇಟ್ ಆಫ್ 5 per pen. ಅಂದ್ರೆ ಇಲ್ಲಿ ಸೇಲ್ ಪ್ರಾಸೆಸ್ ಗೊತ್ತಾಯ್ತು 2,20,000 ಅಂತ. ಈ ವಾಸ್ ಎಂಟೈಟಲ್ ಟು ಎ ಕಮಿಷನ್ ಆಫ್ 3% ಅಂಡ್ ಡೆಲ್ ಕ್ರೆಡರ್ ಕಮಿಷನ್ ಆಫ್ 2% ಆನ್ ಸೇಲ್ಸ್. ನೋಡಿ, 3% ಆರ್ಡಿನರಿ ಕಮಿಷನ್, 3% ಆರ್ಡಿನರಿ ಕಮಿಷನ್, ಹಾಗೇನೆ 2% ಡೆಲ್ ಕ್ರೆಡರ್ ಕಮಿಷನ್. ಟೋಟಲ್ ಎಷ್ಟಾಯ್ತು? 5% ರೈಟ್. ಸೊ ಟೋಟಲ್ ಸೇಲ್ಸ್ ಏನ್ ಮಾಡ್ತಾರೆ, ಆ ಟೋಟಲ್ ಸೇಲ್ಸ್ ಮೇಲೆ 5% ಕಮಿಷನ್ ಬರುತ್ತೆ. ಈಗ ಟೋಟಲ್ ಸೇಲ್ಸ್ ಎಷ್ಟಂತ ಗೊತ್ತಾಯ್ತಲ್ವಾ? 2,20,000. ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ? 5% ಎಷ್ಟಾಯ್ತು? 2,20,000ಗೆ ಎಸ್ ಹೌ ಮಚ್ ಎಷ್ಟಾಗುತ್ತೆ? 11,000 rupees. ವೆರಿ ಗುಡ್ ಸುಷ್ಮಿತಾ, 11,000 ಆಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಕಮಿಷನ್ 11,000 ಇದೆ ಅಲ್ವಾ? ನೆಕ್ಸ್ಟ್ ಏನಾಯ್ತು ನೋಡ್ಕೊಳ್ಳಿ. ದ ಅಕೌಂಟ್ ವಾಸ್ ಸೆಟಲ್ಡ್ ಬೈ ದ ಕನ್ಸೈನಿ ಬೈ ಬ್ಯಾಂಕ್ ಡ್ರಾಫ್ಟ್. ಜೊತೆಗೆ ಏನ್ ಮಾಡ್ದ, ಎಲ್ಲ ಟ್ರಾನ್ಸಾಕ್ಷನ್ಸ್ ಆದ್ಮೇಲೆ, ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಉಳ್ಕೊಂಡ್ಮೇಲೆ ಅಕೌಂಟ್ ಅನ್ನ ಸೆಟಲ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ, ಇನ್ನೆಷ್ಟು ಕೊಡಬೇಕು ಅದನ್ನ ಕನ್ಸೈನಿ ಏನ್ ಮಾಡ್ತಾನೆ, ಕನ್ಸೈನರ್ಗೆ ಅಮೌಂಟ್ ಅನ್ನ ಕೊಟ್ಬಿಡ್ತಾನೆ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಆ ಬ್ಯಾಲೆನ್ಸ್ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ವಾಟ್ ಇಸ್ ದ ಬ್ಯಾಲೆನ್ಸ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಬ್ಯಾಲೆನ್ಸ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ಈ ಬ್ಯಾಲೆನ್ಸ್ ಹೇಗೆ ಗೊತ್ತಾಗುತ್ತೆ, ಎಷ್ಟಿದೆ, ಎಷ್ಟು ಕೊಡಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಹೇಳ್ತಾರೆ ಯಾರಾದ್ರು? ಎಸ್, ಮಾಹಿತಿ ಎಲ್ಲಿ ಸಿಗುತ್ತಮ್ಮ? ಕನ್ಸೈನಿ ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಆದ್ಮೇಲೆ ಕನ್ಸೈನರ್ಗೆ ಅಮೌಂಟ್ ಅನ್ನು ವಾಪಸ್ ಕೊಡಬೇಕು. ಎಷ್ಟು ಉಳಿಯುತ್ತೆ, ಬ್ಯಾಲೆನ್ಸ್ ಹೆಂಗ್ ಕಂಡುಹಿಡಿತೀರಾ ನೀವು, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಆ ಮಾಹಿತಿ ಎಲ್ಲಿ ಸಿಗುತ್ತೆ ನಿಮಗೆ? ಅಕೌಂಟ್ ಸೇಲ್ಸ್. ವೆರಿ ಗುಡ್. ಇಲ್ಲಿ ನಾವೇನ್ ಮಾಡಬೇಕು, ಅಕೌಂಟ್ ಸೇಲ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ರೈಟ್. ಒಂದು ಅಕೌಂಟ್ ಸೇಲ್ಸ್ ಮಾಡಬೇಕು, ಸರಿನಾ? ಅಕೌಂಟ್ ಸೇಲ್ಸ್ ಒಂದು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಕ್ಲೋಸಿಂಗ್ ಸ್ಟಾಕ್ 40 ಬಾಕ್ಸ್ ಇದೆ, ಆ ಕ್ಲೋಸಿಂಗ್ ಸ್ಟಾಕ್ ಒಂದು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಇನ್ನು ಅಬ್ನಾರ್ಮಲ್ ಲಾಸ್ ಇದೆ, ಅಬ್ನಾರ್ಮಲ್ ಲಾಸ್ಗೆ ಒಂದು ಏನ್ ಮಾಡಬೇಕು, ವರ್ಕಿಂಗ್ ನೋಟ್ ಅನ್ನ ಮಾಡಬೇಕು. ನಂಬರ್ 1, ನಂಬರ್ 2, ನಂಬರ್ 3 ರೈಟ್. ಸೊ 3 ವರ್ಕಿಂಗ್ ನೋಟ್ಸ್ ಅನ್ನ ಮಾಡೋಣ. ಅದಾದ ನಂತರ ಏನ್ ಹೇಳ್ತಾ ಇದ್ದಾರೆ ನೋಡಿ, ಪ್ರಿಪೇರ್ ದಿ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್. ಇಬ್ರು ಪಾರ್ಟಿ ಅಕೌಂಟ್ ಅಲ್ಲೂ ಕೂಡ ನಾವೇನ್ ಮಾಡಬೇಕು, ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಂತೆ. ಕನ್ಸೈನರ್ ಅಂಡ್ ಕನ್ಸೈನಿ ಇಬ್ರು ಅಕೌಂಟ್ ಅಲ್ಲೂ ಕೂಡ ನಾವು ಏನು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ನಾನು ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಲೆಡ್ಜರ್ ಅಕೌಂಟ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಜರ್ನಲ್ ಎಂಟ್ರೀಸ್ ಬರ್ಸಲ್ಲ,
ಜರ್ನಲ್ ಎಂಟ್ರೀಸ್ ಏನ್ ಮಾಡ್ಬೇಕು, ನೀವು ಬರೀಬೇಕು. ಸರಿನಾ? ಬರೀತೀರಾ, ಟ್ರೈ ಮಾಡ್ತೀರಾ ಜರ್ನಲ್ ಎಂಟ್ರೀಸ್? ಹಲೋ, ಹಾ, ಓಕೆ, ಟ್ರೈ ಮಾಡಿ ನೋಡೋಣ. ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ರು ಪರವಾಗಿಲ್ಲ, ಟ್ರೈ ಮಾಡಿ. ಐ ಹೋಪ್ ಕೆಲವರಂತೂ ಕರೆಕ್ಟಾಗಿ ಬರೀತಾರೆ ಜರ್ನಲ್ ಎಂಟ್ರಿ, ನನಗಂತೂ ಕಾನ್ಫಿಡೆನ್ಸ್ ಇದೆ. ರೈಟ್, ನಾನೇನ್ ಮಾಡ್ತೀನಿ, ಈ ಕ್ಲಾಸಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಲೆಡ್ಜರ್ ಅಕೌಂಟ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಏನ್ ಮಾಡ್ಬೇಕು, ನಾವೀಗ 3 ವರ್ಕಿಂಗ್ ನೋಟ್ಸ್ ಮಾಡ್ಬೇಕಲ್ವಾ? ಅದರಲ್ಲಿ ಮೊದಲನೇ ವರ್ಕಿಂಗ್ ನೋಟ್ ಏನು? ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ಕನ್ಸೈನಿ ಪ್ರಿಪೇರ್ ಮಾಡ್ತಾರೆ ಆನ್ ಬಿಹಾಫ್ ಆಫ್ ಕನ್ಸೈನರ್. ಇಲ್ಲಿ ಕನ್ಸೈನಿ ಅಂತೇಳಿ ನೇಮ್ ಇಲ್ಲ ಯಾವ್ದು, ನೋಡಿ ನೀವು ಗಮನಿಸ್ಬೋದು, ಕನ್ಸೈನಿ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಯಾವುದೇ ಹೆಸರು ಇಲ್ಲ ಅಲ್ವಾ? ಹಾಗಾಗಿ ಏನ್ ಮಾಡ್ಬೇಕು ನೀವು, ಜಸ್ಟ್ ಅದನ್ನೇ ಕನ್ಸೈನಿ ಅಂತಾನೆ ತಗೊಳ್ಳಿ. ಕನ್ಸೈನಿ ಅಕೌಂಟ್ ಸೇಲ್ಸ್ ಏನು 500 ಬಾಕ್ಸ್ ಅಲ್ಲಿ ಕಳಿಸಿದ್ರು, ಅದರಲ್ಲಿ 440 ಬಾಕ್ಸ್ ಮಾತ್ರ ಸೇಲ್ ಮಾಡಿದ್ರಲ್ವಾ? 440 ಬಾಕ್ಸಸ್ ಆಫ್ ಇಂಕ್ ಪೆನ್ ಸೋಲ್ಡ್ ಆನ್ ಬಿಹಾಫ್ ಆಫ್ ಹುಬ್ಳಿ ಏಜೆನ್ಸಿ ಕನ್ಸೈನರ್ ಪರವಾಗಿ ಸೇಲ್ ಮಾಡಿದ್ದಾರೆ. ನೋಡಿ ಸೇಲ್ ಪ್ರಾಫಿಟ್ ಎಷ್ಟು ನಾವು ಆಗ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ವಲ್ವಾ? ಕ್ಯಾಲ್ಕುಲೇಷನ್ ಮಾಡಿದ್ವಿ, 2,20,000 ಬರುತ್ತೆ ಸೇಲ್ ಪ್ರಾಫಿಟ್, ರೈಟ್? 220. ಆ 220 ಸೇಲ್ಸ್ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಇದೆ, ರಿಕರಿಂಗ್ ಎಕ್ಸ್ಪೆಂಡಿಚರ್ ಇದೆ. ಇದೆಲ್ಲ ಸ್ಪೆಂಡ್ ಮಾಡಿರೋದು ಯಾರ ಎಕ್ಸ್ಪೆಂಡಿಚರ್ ಬರೀಬೇಕು ಅಂತಂದ್ರೆ ಕನ್ಸೈನಿ ಮಾಡಿರುವಂಥದ್ದು, ರೈಟ್? 1,200 ರುಪೀಸ್ ಒಂದು, ಇನ್ನು 3,700 ರುಪೀಸ್ ಒಂದು. ಹಾಗೆ ನಾವು ಕಮಿಷನ್ ಬರಬೇಕಲ್ವಾ? ಟೋಟಲ್ 5% ಬರಬೇಕು. 5% 11,000 ಅಂತ ನಾವು ಆಗ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಲ್ವಾ? ಈ 3 ಐಟಮ್ಸ್ ಅನ್ನು ಟೋಟಲ್ ಮಾಡಿ 15,900 ಆಗುತ್ತೆ. 2,20,000 ಸೇಲ್ ಪ್ರಾಫಿಟ್ಸ್ ಅಲ್ಲಿ 15,900 ಮೈನಸ್ ಮಾಡಿ, ಬ್ಯಾಲೆನ್ಸ್ ಎಷ್ಟು? 2,04,100. ಹಾಗೇನೆ ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ಅಡ್ವಾನ್ಸ್ ಇಲ್ಲ. ಓಕೆ, ಯಾವುದೇ ಅಡ್ವಾನ್ಸ್ ಇಲ್ಲ. ಸೊ ಎಂಟೈರ್ 2,04,100 ರುಪೀಸ್ ಪೆಂಡಿಂಗ್ ಇರುತ್ತೆ, ರೈಟ್? 2,04,100 ರುಪೀಸ್ ಇಲ್ಲಿ ಬ್ಯಾಲೆನ್ಸ್ ಕೊಡಬೇಕಾಗುತ್ತೆ. ಗೊತ್ತಾಯ್ತಲ್ವಾ ಅಕೌಂಟ್ ಸೇಲ್ಸು? ಗೊತ್ತಾಯ್ತೇನ್ರಮ್ಮ ಅಕೌಂಟ್ ಸೇಲ್ಸು? ಹಲೋ, ಎಸ್ ಆರ್ ನೋ? ಹಾ, ಓಕೆ, ಫೈನ್. ಇನ್ನು ವರ್ಕಿಂಗ್ ನೋಟ್ ನಂಬರ್ 2, ವೆರಿ ಗುಡ್. ವರ್ಕಿಂಗ್ ನೋಟ್ ನಂಬರ್ 2, ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು ಕಂಡುಹಿಡಿಬೇಕು. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ನಮಗಾಗ್ಲೇ ಗೊತ್ತಾಗಿದೆ. ಕ್ಲೋಸಿಂಗ್ ಸ್ಟಾಕ್ ಏನು ಅಂತ. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ 40 ಬಾಕ್ಸ್ ಉಳ್ಕೊಂಡಿದೆ ಅಲ್ವಾ? ನೋಡಿ ಎಷ್ಟು ಬಾಕ್ಸ್ ಬಂದಿದ್ದು? 500 ಬಾಕ್ಸ್. ಒಂದು ಬಾಕ್ಸ್ ರೇಟ್ ಎಷ್ಟಪ್ಪ? ಕಾಸ್ಟ್ ಅಂದ್ರೆ 300 ರೂಪಾಯಿ. ಎಷ್ಟಾಯ್ತು? 1,50,000 ಆಗುತ್ತೆ. ಅದರಲ್ಲಿ ಸೇಲ್ ಮಾಡಿದ್ದು 440 ಬಾಕ್ಸ್. ಇನ್ನು 20 ಬಾಕ್ಸ್ ಏನೋ ಡೆಸ್ಟ್ರಾಯ್ ಆಯ್ತು, ಆಕ್ಸಿಡೆಂಟ್, ದಾರಿ ಮಧ್ಯದಲ್ಲೇ ಕಳೆದೋಗಿದೆ ಅಥವಾ ನಷ್ಟ ಆಗಿದೆ. ಅಲ್ಲಿಗೆ 440 + 20 460 ಬಾಕ್ಸಸ್ ಆಗುತ್ತೆ, ರೈಟ್? 460 ಬಾಕ್ಸಸ್ ಇಂಟು ಕಾಸ್ಟ್ ಪ್ರೈಸ್ ಮಾತ್ರ 300 ರುಪೀಸ್ ಎಷ್ಟಾಯ್ತು? 1,38,000 ಆಗುತ್ತೆ. 1,38,000 ಆಗುತ್ತೆ. 440 ಸೇಲ್ ಮಾಡಿದ್ದು ಅಲ್ವಾ? ಇನ್ನು 20 ಬಾಕ್ಸ್ ದಾರಿ ಮಧ್ಯದಲ್ಲೇ ನಷ್ಟ ಆಗಿ ಕಳೆದು ಹೋಗಿದ್ದು. ಟೋಟಲ್ ಎಷ್ಟಾಯ್ತು? 460 ಬಾಕ್ಸಸ್ ಆಗುತ್ತೆ. ಒಂದು ಬಾಕ್ಸ್ ಅನ್ನ ಕಾಸ್ಟ್ ಪ್ರೈಸ್ 300 ರುಪೀಸ್, ಮಲ್ಟಿಪ್ಲೈ ಮಾಡ್ತೀರಾ 1,38,000. ಸೊ 150 ಅಲ್ಲಿ ಕಳಿಸಿದ 150 ಅಲ್ಲಿ 138 ಸೇಲು ಮತ್ತೆ ಲಾಸ್ ಎರಡನ್ನು ಮೈನಸ್ ಮಾಡ್ಬಿಡಿ, 12,000 ಬರುತ್ತೆ, ರೈಟ್? 12,000 ರುಪೀಸ್ ಕಾಸ್ಟ್. ಇದಕ್ಕೆ ಏನ್ ಮಾಡ್ಬೇಕು ನಾವು? ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡುಹಿಡಿಯುವಾಗ ಪ್ರಪೋರ್ಷನೇಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ, ಅಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ಆಡ್ ಮಾಡ್ಬೇಕು. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ನೋಡಿ 500 ಬಾಕ್ಸ್ ಅಲ್ಲಿ 440, ಸೊ ಸೇಲು ಪ್ಲಸ್ ಲಾಸ್ ಎರಡನ್ನು ತೆಗೆದಾಗ ಬ್ಯಾಲೆನ್ಸ್ ಎಷ್ಟು? 40 ಬಾಕ್ಸ್ ಅಲ್ವಾ? 40 ಬಾಕ್ಸಸ್ಗೆ ಬರ್ತಕ್ಕಂತ ಪ್ರಪೋರ್ಷನೇಟ್ ಲಾಸ್ ಅನ್ನ ನಾವು ಕಂಡುಹಿಡಿಬೇಕು. ನೋಡಿ ಫಸ್ಟ್ ಕನ್ಸೈನರ್ ಸ್ಪೆಂಡ್ ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಕನ್ಸೈನರ್ ಎಷ್ಟು? 2,500 ಖರ್ಚು ಮಾಡಿದ್ದಲ್ವಾ ಟೋಟಲ್ 500 ಬಾಕ್ಸ್ಗೆ? ಅದರಲ್ಲಿ ಅಂದ್ರೆ 2,500 ಡಿವೈಡ್ ಬೈ 500 ಬಾಕ್ಸ್. ನೆನಪಿರ್ಲಿ, 500 ಬಾಕ್ಸ್ಗೆ ಖರ್ಚು ಮಾಡಿರೋದು, ಓಕೆನಾ? 500 ಬಾಕ್ಸ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ? 2,500 ರುಪೀಸ್ ಖರ್ಚು ಮಾಡಿದ್ದಾರೆ. 2,500 ರುಪೀಸ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಫಾರ್ 500 ಬಾಕ್ಸಸ್. ಡಿವೈಡ್ ಮಾಡಿ, ಒಂದು ಬಾಕ್ಸ್ಗೆ ಎಷ್ಟು ಬರುತ್ತೆ? 5 1 ಜ 5 5 ಜ, ಒಂದು ಬಾಕ್ಸಿಗೆ 5 ರುಪೀಸ್ ಅಲ್ವಾ? ರೈಟ್. ಹಾಗಾದ್ರೆ ಈಗ ಕ್ಲೋಸಿಂಗ್ ಸ್ಟಾಕ್ ಉಳಿದಿದ್ದೆಷ್ಟು ಅಂತ ನಾವು ನೋಡಿದ್ರೆ 40 ಬಾಕ್ಸ್. 5 ರುಪೀಸ್ ಇಂಟು 40 ಬಾಕ್ಸ್, ಹೌ ಮಚ್? 4×5 = 20, 200 ರುಪೀಸ್, ರೈಟ್? ಗೊತ್ತಾಯ್ತಾ ಈ ಕ್ಯಾಲ್ಕುಲೇಷನ್? ಹಲೋ, ಗೊತ್ತಾಯ್ತೇನ್ರಮ್ಮ? ಹಲೋ
ಹಲೋ, ರಿಪ್ಲೈ ಮಾಡಬೇಕು, ಎಸ್ ಆರ್ ನೋ, ಬೇಗ. ಹಲೋ, 500 ಬಾಕ್ಸ್ಗಳಿಗೆ 2500. ಸೊ 500 ಇಂದ ಡಿವೈಡ್ ಮಾಡಿ, ಪರ್ ಬಾಕ್ಸ್ 5 rupees ಬರುತ್ತೆ. 40 ಬಾಕ್ಸ್ ಕ್ಲೋಸಿಂಗ್ ಸ್ಟಾಕ್ ಕೊಡೋದಿದೆ, 40 into 5 rupees 200 ಆಗುತ್ತೆ. ಗೊತ್ತಾಯ್ತಾ ಕ್ಯಾಲ್ಕುಲೇಷನ್ ಇದು? ರಿಪ್ಲೈ ಮಾಡಬೇಕಮ್ಮ ಬೇಗ. ಎಸ್ ಎಸ್ ಎಸ್, ಓಕೆ ಓಕೆ ಫೈನ್. ಹಾ, ನೆಕ್ಸ್ಟ್ ನೋಡಿ, ಹಾಗೇನೆ ಈ ಪ್ರಾಬ್ಲಮ್ ಅಲ್ಲಿ ಕನ್ಸೈನಿ ಕೂಡ ಏನ್ ಮಾಡಿದ್ದ, ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಅನ್ನ ಸ್ಪೆಂಡ್ ಮಾಡಿದ್ದಾನೆ. ನಾವು ಆಗ್ಲೇ ನೋಡಿದ್ವಿ 1200 rupees. ಕನ್ಸೈನಿ ಕೂಡ ಸ್ಪೆಂಡ್ ಮಾಡಿದ್ದಾನೆ, ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಲ್ವಾ. ಅದರಲ್ಲೂ ಕೂಡ 40 ಬಾಕ್ಸ್ಗೆ ಎಷ್ಟು ಪೋರ್ಷನ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ನೀವು ಕೇರ್ಫುಲ್ ಆಗಿ ಮಾಡಿ. ಏನಪ್ಪಾ ಅಂತಂದ್ರೆ ನೋಡಿ, 500 ಬಾಕ್ಸ್ಗಳನ್ನ ಕಳಿಸಿದ್ರೆ ದಾರಿ ಮಧ್ಯದಲ್ಲೇ 20 ಬಾಕ್ಸ್ ಹೋಯ್ತು ಅಲ್ವಾ. ಬ್ಯಾಲೆನ್ಸ್ ಉಳಿದಿದೆ ಎಷ್ಟು? 480. ಈ 480 ಬಾಕ್ಸ್ಗಳನ್ನ ಮಾತ್ರನೇ ಯಾರು ರಿಸೀವ್ ಮಾಡಿದ್ರೆ ಇಲ್ಲಿ? ಕನ್ಸೈನಿ ರಿಸೀವ್ ಮಾಡ್ತಾನೆ. ಅವನಿಗೆ ಲೆಕ್ಕ ಬರೋದಿಲ್ಲಿ 480 ಬಾಕ್ಸ್ ಮಾತ್ರ, ನಾಟ್ 500. ಓಕೆ, ಅವ್ನು ಬರ್ಕೊಳ್ತಕ್ಕಂಥ ಡಾಟಾ ಇಲ್ಲಿ 480 ಬಾಕ್ಸ್ ಅಂತಾನೆ ತಗೊಳ್ಳೋದು, 500 ಅಂತ ತಗೊಳ್ಳಲ್ಲ. ಯಾಕಂದ್ರೆ ಆ ಕಳೆದಿರ್ತಕ್ಕಂಥ 20 ಬಾಕ್ಸ್ಗೆ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಈ 1200 rupees ಏನು ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿದಾನಲ್ವಾ, ದಟ್ 1200 rupees ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್, ಐ ಮೀನ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್, ಈಸ್ ಓನ್ಲಿ ಫಾರ್ 480 ಬಾಕ್ಸಸ್. 480 ಬಾಕ್ಸಸ್ ಡಿವೈಡ್ ಮಾಡಬೇಕು, 0 ಕ್ಯಾನ್ಸಲ್ ಮಾಡಿ, ಸರಿನಾ? ಈಗ 40 ಬಾಕ್ಸ್ಗೆ ಎಷ್ಟಾಗುತ್ತೆ ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು, ರೈಟ್? 40 ಬಾಕ್ಸ್ಗೆ ಎಷ್ಟಾಗುತ್ತೆ ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು. ಒಂದು ಸೆಕೆಂಡ್, ಈ 0 ಕ್ಯಾನ್ಸಲ್ ಮಾಡಿ, ಈ 0 ಕ್ಯಾನ್ಸಲ್ ಮಾಡಿ, ಇದು ಬೇಡ, ಸರಿನಾ? ಇಂಟು 40 ಬಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. 0 ಕ್ಯಾನ್ಸಲ್ ಮಾಡಿ, 4 1 ಜಾ 4 12 ಜಾ ಅಲ್ವಾ, 12 4 48 ಅಲ್ವಾ. ಸೊ 12 1 ಜಾ 12 1, 100 rupees ಬರುತ್ತೆ, ರೈಟ್? ಇಲ್ಲಿ ಕನ್ಸೈನಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಪೋರ್ಷನ್ ಎಷ್ಟು? ಪ್ರೊಪೋರ್ಷನೇಟ್ ಎಕ್ಸ್ಪೆಂಡಿಚರ್ ಫಾರ್ 40 ಕ್ಲೋಸಿಂಗ್ ಸ್ಟಾಕ್ ಅಂತಂದ್ರೆ 100 rupees. ಹಾಗಾಗಿ 12,000 rupees ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರೊಪೋರ್ಷನೇಟ್ ಪೋರ್ಷನ್ ಆಫ್ ಎಕ್ಸ್ಪೆನ್ಸಸ್ ಬೈ ಕನ್ಸೈನರ್ ಅಂಡ್ ಆಸ್ ವೆಲ್ ಆಸ್ ಕನ್ಸೈನಿ, ಎರಡನ್ನೂ ಕೂಡ ನಾವು ತಗೋಬೇಕಾಗುತ್ತೆ, ರೈಟ್? ಎಷ್ಟು? 200 100. ಸೊ ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ 12,300. 12,300. ಅಂಡ್ ಲಾಸ್ಟ್ ವರ್ಕಿಂಗ್ ನೋಟ್ ನಂಬರ್ 3, ಅಬ್ನಾರ್ಮಲ್ ಲಾಸ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ರೈಟ್? ಅಬ್ನಾರ್ಮಲ್ ಲಾಸ್ ಬಹಳ ಸಿಂಪಲ್ ಆಗಿದೆ. ದಾರಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಅಥವಾ ನಷ್ಟ ಆಗಿದೆ, ಎಷ್ಟು ಬಾಕ್ಸ್ ಅಪ್ಪ ಅಂತಂದ್ರೆ ನಮ್ಗೆ ಗೊತ್ತೇ ಇದೆ. ಎಷ್ಟು ಬಾಕ್ಸ್ ಹೇಳಿ? 20 ಬಾಕ್ಸಸ್ ಅಲ್ವಾ? 20 ಬಾಕ್ಸಸ್, ರೈಟ್? 20 ಬಾಕ್ಸ್ ನಷ್ಟ ಆಗಿದೆ. 20 ಬಾಕ್ಸ್ಗೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತಂದ್ರೆ 300. ಸೊ 20 into 300 6,000 ಆಗುತ್ತೆ. 20 into 300 6,000 ಆಗುತ್ತೆ. ಜೊತೆಗೆ ಪ್ರಪೋರ್ಷನೇಟ್ ಪೋರ್ಷನ್ ಆಫ್ ಎಕ್ಸ್ಪೆಂಡಿಚರ್ ಬೈ ಕನ್ಸೈನರ್ ಸ್ಪೆಂಡ್ ಮಾಡಿರೋದು ಮಾತ್ರನೇ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಕನ್ಸೈನಿ ಖರ್ಚು ಮಾಡಿರೋ ತಗೋಬಾರ್ದು. ಯಾಕೆಂತಂದ್ರೆ ಅಬ್ನಾರ್ಮಲ್ ಲಾಸು ಇನ್ನು ಸ್ಟಾಕ್ ಕನ್ಸೈನಿಗೆ ಹೋಗೋಕ್ಕಿಂತ ಮುಂಚೆನೆ ದಾರಿ ಮಧ್ಯದಲ್ಲೇನೆ ನಷ್ಟ ಆಗಿರುವಂಥದ್ದು. ಹಾಗಾಗಿ ಕನ್ಸೈನಿ ಏನ್ ಖರ್ಚು ಮಾಡಿದಾನೆ ಆ ಯಾವ ಖರ್ಚುಗಳು ಕೂಡ ಅಬ್ನಾರ್ಮಲ್ ಲಾಸ್ ಕೆಳಗಡೆ ಬರಲ್ಲ. ಕೇವಲ ಕನ್ಸೈನರ್ ಮಾಡಿರ್ತಕ್ಕಂಥ ಖರ್ಚು ಮಾತ್ರ ಬರುತ್ತೆ. ನೋಡಿ, 2,500 rupees ಯಾರು ಸ್ಪೆಂಡ್ ಮಾಡಿದ್ರು? ಯಾರು? ಕನ್ಸೈನರ್. ಫಾರ್ 500 ಬಾಕ್ಸ್, 500 ಬಾಕ್ಸ್ಗೆ ಅಷ್ಟು ಖರ್ಚು ಮಾಡಿದ್ರು. ಅದರಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿದೆ ಎಷ್ಟು? 20 ಬಾಕ್ಸ್ ಅಲ್ವಾ? ಕ್ಯಾಲ್ಕುಲೇಷನ್ ಮಾಡಿ. 5 1 ಜಾ, ಈ 0 ಕ್ಯಾನ್ಸಲ್ ಮಾಡಿ, 5 1 ಜಾ 5 5 ಜಾ. ಸೊ 5 into 20 100. ಚಿನಿ 100. ಸೊ 6,000 rupees plus 100 6,100 rupees ಆಗುತ್ತೆ. ಓಕೆನಾ? ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಗೊತ್ತಾಯ್ತೇನ್ರಮ್ಮ? ಹಲೋ, ಗೊತ್ತಾಯ್ತಾ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್? ಎಸ್ ಎಸ್, ಓಕೆ ಫೈನ್. ಡಿಯರ್ ಸ್ಟೂಡೆಂಟ್ಸ್, ನಾನು ಸ್ವಲ್ಪ ಕ್ಲಾಸ್ ನಂತರ ಒಂದು 1 hour ಅಥವಾ 2 hours ನಂತರ ಕ್ಲಾಸ್ ತಗೋತೀನಮ್ಮ, ಡ್ಯೂ ಟು ಸಮ್ ಅದರ್ ರೀಸನ್, ರೈಟ್? ಈ 3 ವರ್ಕಿಂಗ್ ನೋಟ್ಗಳನ್ನ ನಾನು ಶೇರ್ ಮಾಡ್ತೀನಿ, ಸರಿನಾ? ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ಏನ್ ಮಾಡಿ, ಟ್ರೈ ಮಾಡಿ ನೋಡೋಣ. ಜರ್ನಲ್ ಎಂಟ್ರೀಸ್ ಬರೀಲಿಕ್ಕೆ ಟ್ರೈ ಮಾಡಿ. ಲೆಡ್ಜರ್ ಅಕೌಂಟ್ಸ್ ನಾನು ನಂತರ ಮಾಡಿಸ್ತೀನಿ. ಆಫ್ಟರ್ 1 hour ಅಥವಾ 1.5 hour ನಂತರ ನಾನು ಕ್ಲಾಸ್ ಮಾಡ್ತೀನಿ. ಓಕೆ, ಸೊ ಡ್ಯೂ ಟು ಸಮ್ ಅದರ್ ರೀಸನ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಜಸ್ಟ್ ಅ ಮೊಮೆಂಟ್, ಅಟೆಂಡೆನ್ಸ್ ಅನ್ನು ತಗೋತೀನಿ.